ಮೊದಲನೇ ಬಾಡಿಗೆ ಕಾಡಿಂದ ಪಿಕಪ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ. ಸುಮಾರು ದೂರ ಇದೆ, ಹಾಫೇ ಆಗೋಗಿದೆ, ಸುಮಾರು ದೂರ ಇದೆ. ಇಷ್ಟೊತ್ತು ರೋಡ್ ಎಲ್ಲ ಹಿಂಗಿತ್ತು, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ರೋಡ್ ಚೆನ್ನಾಗಿದೆ. ಬನ್ನಿ ಹೋಗಿ ಪಿಕಪ್ ಮಾಡುವ. ಇಂಥ ಜಾಗಕ್ಕೆಲ್ಲ ಬಂದರೆ ಎಷ್ಟು ಚೆನ್ನಾಗಿದೆ, ಫುಲ್ ಗ್ರೀನರಿ, ನೇಚರು, ಊರೊಳಗಡೆ. ಹೋಗಿ ಪಿಕಪ್ ಮಾಡೋಣ. ಕಸ್ಟಮರ್ ಕ್ಯಾನ್ಸಲ್ ಮಾಡದೇ ಇದ್ರೆ ಸಾಕು, ಕ್ಯಾನ್ಸಲ್ ಮಾಡಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ಆಲ್ಮೋಸ್ಟ್ ಈ ಬಾಡಿಗೆಗೆ ನಾನು ಪಿಕಪ್ ಹೋಗ್ತಾ ಇರೋದು 2.25 ಕಿಲೋಮೀಟರ್. ಯಾಕಂದರೆ ಡ್ಯೂಟಿಗಳು ಯಾವುದು ಬರ್ತಾ ಇಲ್ಲ. ಸುಮಾರು ಒಂದು 1 ಅವರ್ ಆಯಿತು ನಾನು ಆನ್ ಮಾಡಿ. ಯಾವುದೋ ಊರೊಳಗಡೆ ಬಂದಿದ್ದೀನಿ, ಫುಲ್ಲು ನ್ಯಾಚುರಲ್. ಮೊದಲನೇ ಡ್ರಾಪು ಆಯಿತು. 335 ರೂಪಾಯಿ ಕೊಟ್ಬಿಟ್ಟು ಹೋದ್ರು. ಎಲ್ಲಿಗೆ ಅಂತ ಅಂದರೆ ಮಣಿಪಾಲ್ ಹಾಸ್ಪಿಟಲ್, ಇಲ್ಲಿಗೇನೆ. ನೋಡೋಣ ಇನ್ನು ಇಲ್ಲಿಂದ ಎಲ್ಲಿಗೆ ಸಿಗುತ್ತೆ. ಸಿಕ್ಕಾಬಟ್ಟೆ ಟ್ರಾಫಿಕ್ ಇದೆ. ಇನ್ನೊಂದು ಪಿಕಪ್ ಸಿಕ್ಕಿದೆ, ಅದು ಕ್ಯಾನ್ಸಲ್ ಆಯಿತು. ಇನ್ನು ಫಸ್ಟ್ ಒಂದು ಹಾಕ್ಕೊಂಡೆ, ವಿಜಯನಗರ ಅಂದ್ಬಿಟ್ಟು. 35 ಕಿಲೋಮೀಟ್ರ್ ಬರೀ 413 ರೂಪಾಯಿ ಅಂತ ತೋರಿಸೋನೆ. ಸೊ ಅದಕ್ಕೋಸ್ಕರ ಅದನ್ನು ಕ್ಯಾನ್ಸಲ್ ಮಾಡಿದೆ. ಈಗ ಇದು JP ನಗರ ಕಡೆಗೆ ನೋಡೋಣ. ಅಲ್ಲಿ JP ನಗರ ಕಡೆಗೆ 23 ಕಿಲೋಮೀಟ್ರಿಗೆ 500 ರೂಪಾಯಿ ಅಂತ ನಮ್ಮ ಯಾತ್ರೆಯಲ್ಲಿ ಕೊಟ್ಟಿರೋದು. ಅದಕ್ಕೋಸ್ಕರ ಎತ್ಕೊಂಡಿದ್ದೀನಿ. 2 ಕಿಲೋಮೀಟರ್ ಆದರೆ ಪಿಕಪ್ ಈ ತರ ಇದೆ. ಒಂದು ಲೆಕ್ಕಾಚಾರನೇ ಇಲ್ವಾ ಕೊಡ್ತಾನಪ್ಪ. 35 ಕಿಲೋಮೀಟರ್ಗೆ 415 ರೂಪಾಯಿ ಅಂದ್ರೆ ಯಾವ ಲೆಕ್ಕ? ಯಾರೆಲ್ಲ ಆಟೋ ಫೀಲ್ಡ್ಗೆ ಬರ್ಬೇಕು ಅನ್ಕೊಂಡಿರ್ತೀರ ನೋಡ್ರಿ, ಈ ಟ್ರಾಫಿಕ್ ಎಲ್ಲ ಅನ್ಬೋಕ್ಸಾಗ ರೆಡಿ ಇರಬೇಕು. ನಾನು ಇನ್ನು ಇದೇ ರೋಡಲ್ಲಿ ಮತ್ತೆ ವಾಪಸ್ ಬರಬೇಕು ಪಿಕಪ್ ಮಾಡ್ಕೊಂಡು ಕಸ್ಟಮರ್ನ. ಸೊ ಈ ತರ ಎಲ್ಲದಕ್ಕೂ ರೆಡಿ ಇತ್ತು ಅಂತಂದ್ರೆ ಓಕೆ. ಇದು ಸಿಂಗಲ್ ಬಾಡಿಗೆ 500 ರೂಪಾಯಿ. ಈ ಬಾಡಿಗೆ ಎತ್ಕೊಳಕ್ಕೆ ರೀಸನ್ ಏನಪ್ಪ ಅಂತಂದರೆ, ಇನ್ನೊಂದು ನಾನು ಹೊಡೆದ್ರೆ ಒಂದು ಬಾಡಿಗೆ ಹೊಡಿಬೋದು ಅಂಥದ್ದೇ ಆದ್ರೂ. ಯಾಕಂತಂದರೆ ಬೆಳಗ್ಗೆ ಒಂದು 6:30-7 ಗಂಟೆಯಿಂದ ಒಂದು 11-11:30ವರೆಗೂ ಡ್ಯೂಟಿ ಇರುತ್ತೆ. ಅದಾದಮೇಲೆ ಡ್ಯೂಟಿ ಇರೋದಿಲ್ಲ. ಕೆಲವೊಂದು ಏರಿಯಾದಲ್ಲಿ ಡ್ಯೂಟಿ ಬೀಳ್ತಾವೆ, ಕೆಲವೊಂದು ಏರಿಯಾದಲ್ಲಿ ಬೀಳೋದಿಲ್ಲ. ಡ್ಯೂಟಿ ಸಿಕ್ಕಿದ್ರೆ ನಮ್ಮ ಪುಣ್ಯ ಅಂತ ಒಂದು ಲಕ್ ಮೇಲೆ ಆಯಿತಾ. ಮತ್ತು ಏನಿದ್ರು ಡ್ಯೂಟಿ ಬಂದುಬಿಟ್ಟು ಇನ್ನು ಸಾಯಂಕಾಲ 3-3:30-4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಪೀಕ್ ಅವರಲ್ಲಿ, ಮೇಯ್ನ್ ಪೀಕ್ ಅವರಲ್ಲಿ ಆಟೋಗಳಿಗೆ ಡ್ಯೂಟಿ ಬರೋದು. ಈಗ ನಾನು ಆಲ್ರೆಡಿ ಬಂದಿದ್ದೆ 8:40ಗೇನೋ ನನ್ನ ಡ್ಯೂಟಿ ಎತ್ಕೊಂಡು ಬಂದಿದ್ದು. ಇವಾಗ ಡ್ರಾಪ್ ಮಾಡೋಷ್ಟರಲ್ಲಿ, ಕೊಲಂಬಿಯಾ ಏಷ್ಯಾಗೆ ಡ್ರಾಪ್ ಮಾಡೋಷ್ಟರಲ್ಲಿ ಎಷ್ಟಾಯಿತು, 10 ಗಂಟೆ ಆಗೋಯಿತು. ಇನ್ನು ಎತ್ಕೊಂಡ್ರೂ ಇನ್ನು 10 ಗಂಟೆ, ಈಗ 10 ಗಂಟೆ 11 ನಿಮಿಷ ಆಗಿದೆ. ಇನ್ನು ಹೆಂಗೆ ನಾನು ಲೆಕ್ಕ ಮಾಡ್ಕೊಂಡ್ರೂ ಒಂದು ಡ್ಯೂಟಿ ಹೊಡಿಬೋದು ಆಯಿತಾ. ಎಲ್ಲಾದರೂ ಹೋದರೆ ಸ್ಟಕ್ ಆದರೆ ಮುಗೀತಲ್ಲಿಗೆ. ಇದಾದರೆ ಒಂದು ಲಾಂಗು ಇದೆ ಬಾಡಿಗೆ, ಮತ್ತು 500 ರೂಪಾಯಿ ಇದೆ. ಆಲ್ಮೋಸ್ಟು ನನ್ನ ಟಾರ್ಗೆಟ್ಗೆ ನಿಯರ್ ಹಾಕ್ತಾ ಇರ್ತೀವಿ. ಈ ಡ್ರಾಪ್ ಮಾಡಿದ್ರೆ ಆಲ್ಮೋಸ್ಟ್ 800 ರೂಪಾಯಿ ನನಗೆ ಅರ್ನಿಂಗ್ಸ್ ಆಗುತ್ತೆ. ಆ ರೀಸನ್ನಿಂದ ಎತ್ಕೊಂಡಿದ್ದು. ಪಿಕಪ್ ಬಂದುಬಿಟ್ಟು 2 ಕಿಲೋಮೀಟರ್ ನಾನು ಬಂದಿರೋದು ಕಸ್ಟಮರ್ ಲೊಕೇಶನ್ಗೆ. ಫಸ್ಟ್ ಒಂದು ಬಾಡಿಗೆ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಅಂದರೆ ನಾನೇ ಮಾಡಿದೆ, ಯಾಕಂದರೆ 35 ಕಿಲೋಮೀಟ್ರಿಗೆ ಬರೀ 415 ರೂಪಾಯಿ ಏನೋ ತೋರಿಸ್ತು. ಅದಕ್ಕೋಸ್ಕರ ಅದನ್ನು ಕ್ಯಾನ್ಸಲ್ ಮಾಡಿದೆ. ಈಗ ಬಂದು ಕಸ್ಟಮರ್ ಲೊಕೇಶನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಡ್ಯೂಟಿಗಳು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಬಾರ್ದು. ಕ್ಯಾನ್ಸಲ್ ಆಗಿಬಿಟ್ರೆ ತುಂಬ ಕಷ್ಟ. ಇವಾಗ ಬಂದಿದ್ದೀನಿ, ನೋಡೋಣ. ಇದೇ ಲೊಕೇಶನ್ ತೋರಿಸ್ತಾ ಇದೆ, ಇದೇ ಬಿಲ್ಡಿಂಗು. ಓಕೆ, ಅಲ್ಲಿ ಕಸ್ಟಮರ್ ಮತ್ತೆ ವಾಪಸ್ ಕರ್ಕೊಂಬಂದಿದ್ದೀನಿ. ಕಸ್ಟಮರು ಒಳಗೆ ಹೋಗ್ತಿದ್ದಾರೆ. ಅದೇನೋ ಮರ್ತೋಗಿದ್ದೀನಿ, ಮತ್ತೆ ವಾಪಸ್ ಅದು 1 ಕಿಲೋಮೀಟ್ರ್ ಹೋಗಿದೆ, ಮತ್ತೆ 1 ಕಿಲೋಮೀಟ್ರ್ ವಾಪಸ್ ಬಂದೆ. 20 ರೂಪಾಯಿ ಕೊಡಿ ಅಂತ ಹೇಳಿದ್ದೀನಿ. ಸೊ ಆಗಲೇ ಏನು ಹೇಳ್ತಿದ್ದೆ, ಇವಾಗ ನನಗೆ ಟೈಮ್ ಪಿಕಪ್ ಆಗಬೇಕು, ಟೈಮ್ ಉಳಿಬೇಕು ಅಂತಂದರೆ ನಾನೀಗ ಈ ಥರ ಡ್ಯೂಟಿ ಮಾಡಬೇಕಾಗುತ್ತೆ. ಒಂದು ಲಾಂಗ್ ಎತ್ಕೊಂಡು ಹೋಗಿ ಡ್ರಾಪ್ ಮಾಡಿಬಿಟ್ರೆ ಎನಿವೇ ನನಗೆ ಫಿಕ್ಸ್ ಅಲ್ವಾ 500 ರೂಪಾಯಿ. ಅಲ್ಲಿ ಯಾವುದಾದ್ರು ಸಿಕ್ಕಿದ್ರೆ ಡ್ಯೂಟಿ ಹೊಡ್ಕೊಂಡ್ರೆ ಆಯಿತು, ಇಲ್ಲ ಅಂತಂದರೆ ನಂದೇನಿದೆ ಪೆಂಡಿಂಗ್ ಕೆಲಸ ಮಾಡ್ಬೋದು. ಲೇಟಾಗಿ ಬಂದುಬಿಟ್ರೆ, ಜಾಸ್ತಿ ಲೇಟಾಗಾಯಿತು ಅಂತಂದರೆ ಸಿಕ್ಕಿದ ಬಾಡಿಗೆ ಹೊಡಿಬೇಕು, ಮತ್ತು ಸೆಟ್ ಆಗೋದಿಲ್ಲ. ಏನಿದ್ರು ಮೇನ್ ಪೀಕ್ ಅವರ್ ಅಂತಲೇ ಫೋಕಸ್ ಮಾಡಬೇಕಾಗುತ್ತೆ. ತಲೆ ಕೆಡಿಸ್ಕೊಂಡು ಬಾಡಿಗೆ ಇಲ್ಲ ಅಂದ್ಕೊಂಡು ಇರೋ ಬದಲು ಸೊ ಟೈಮ್ ಪಿಕಪ್ ಮಾಡೋ ಥರ ಮಾಡಬೇಕು. ಇವಾಗ ನಾನ್ ಪೀಕ್ ಅವರಲ್ಲಿ ಬಂದರೆ ಟ್ರಾಫಿಕ್ ಏನೋ ಸ್ವಲ್ಪ ಕಮ್ಮಿ ಇರುತ್ತೆ. ಅದ್ರ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಮಗೆ ಟೈಮು ಸೆಟ್ ಆಗೋದಿಲ್ಲ. ಸೊ ಈ ಥರ ಎಲ್ಲ ಇರೋವಂಥದ್ದು. ಇಡೀ ರೋಡ್ ಜಾಮ್ ಆಗಿದೆ. ಹಿಂಗೆ ಟೈಮ್ ವೇಸ್ಟ್ ಆಗೋದು. ಡ್ಯೂಟಿಗಳೇನೋ ಬರ್ತವೆ, ಏನು ಮಾಡೋದಾದ್ರೆ ಟ್ರಾಫಿಕ್ ಟೈಮ್ ಪಿಕಪ್ ಮಾಡೋದು ದೊಡ್ಡ ವಿಷಯ. ನಮಗಿದು ಒಂದು ಬೆನಿಫಿಟ್ ಈ ರೋಡಲ್ಲಿ ಬರೋದ್ರಿಂದ. ಏನಪ್ಪ ಅಂತಂದರೆ ಲಾಂಗ್ ಬಾಡಿಗೆ ಎತ್ಕೊಂಬಂದರೆ JP ನಗರ, ಜಯನಗರ, ಈ ಕಡೆ ಬನಶಂಕರಿ, ಉತ್ರಳ್ಳಿ ಈ ರೋಡೇ ಕನೆಕ್ಟ್ ಮಾಡಿಬಿಡುತ್ತೆ.
ಮುಂಚೆ ಆದ್ರೆ ಇಲ್ಲಿ ಸಿಲ್ಕ್ ಬೋರ್ಡ್ ಅಲ್ಲಿ ನಿಲ್ಬೇಕಿತ್ತು, ಇವಾಗ ನಿಲ್ಲೋ ಅಂತ ಅವಶ್ಯಕತೆ ಇಲ್ಲ. ಸೀದಾ ಈ ಫ್ಲೈಓವರ್ನ ಯೂಸ್ ಮಾಡ್ಕೊಂಡು ಬೇಗ ಬೇಗ ಹೋಗ್ಬಿಡ್ಬೋದು. ಆದ್ರೆ ಮಾರ್ತಳ್ಳಿಯಿಂದ ಹಿಡಿದು ಕಾಡು ಬಿಸ್ನಳ್ಳಿವರೆಗೂ ಏನು ಮಾಡಕ್ ಆಗಲ್ಲ. ಇದೊಂದು ಬ್ರಿಡ್ಜ್ ಮಾಡಿದಕ್ಕೆ ಆ ಕಡೆ ಹೋಗೋರ್ಗೆ ತುಂಬಾ ಫಾಸ್ಟ್ ಇದೆ ರೋಡ್. ಹೆಚ್ಚು ಕಡಿಮೆ ನಮಗೆ ಇದೊಂದು ಮಾಡಿದಕ್ಕೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಉಳಿತು ಅಂತ ಹೇಳ್ಬೋದು. ಇಲ್ಲಾಂದ್ರೆ ನಾನು ಈ ಕಡೆ ಬಾಡಿಗೆನೆ ಎತ್ಕೊಂತ ಇರ್ಲಿಲ್ಲ. ಈ ಬ್ರಿಡ್ಜ್ ಮಾಡಿದ್ಮೇಲೆ ಈ ಕಡೆಗೆಲ್ಲ ಬಾಡಿಗೆ ಎತ್ಕೊಂಡು ಡ್ರಾಪ್ ಅಂತ ಹೋಗ್ತಾ ಇದ್ದೀನಿ. ಆದ್ರೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಅಲ್ಲಿ ರಾಗಿಗುಡ ಹತ್ರ ಮಾತ್ರ ಜಾಮ್ ಇರುತ್ತೆ. ಇಲ್ಲಿಂದ ಲೆಫ್ಟ್ ಹೋದ್ರೆ PTM ಲೇಔಟ್, ಹಿಂಗೆ ಸ್ಟ್ರೈಟ್ ಹೋಯ್ತು ಅಂತಂದ್ರೆ ರಾಗಿಗುಡ ಪೆಟ್ರೋಲ್ ಸ್ಟೇಷನ್ ಹತ್ರ ಲ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ಇವತ್ತು ಯಾವ್ದೇ ತರ ಟ್ರಾಫಿಕ್ ಇಲ್ಲ. ಸೊ ಇಲ್ಲಿ ಬಂದು ರಾಗಿಗುಡ್ಡ ಡ್ರಾಪ್ ಆಗೋದು. ಒಂದೊಂದ್ಸತಿ ಬೆಳಗ್ಗೆ ಹೊತ್ತು ಬಂದ್ರೆ ಫುಲ್ ಜಾಮ್ ಇರುತ್ತೆ ಈ ರೋಡು, ಇಲ್ಲ ಅಂದ್ರೆ ಆರಾಮಾಗಿ ಹೋಗ್ಬೋದು. ಫೈನಲಿ ಕಸ್ಟಮರ್ನ ಡ್ರಾಪ್ ಮಾಡಾಗಿದೆ. 520 ರೂಪಾಯಿ ಪೇಮೆಂಟ್ ಮಾಡಿದ್ರು ಕಸ್ಟಮರ್, 21 ರೂಪಾಯಿ. ಯಾಕಂತಂದ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ನಾನು ಎಕ್ಸ್ಟ್ರಾ ಹೋಗಿದ್ದೆ. ಅವ್ರು ಬಂದು ಅದೇನೋ ಮರ್ತೋಗಿದ್ದೀನಿ, ವಾಪಸ್ ಹೋಗ್ಬೇಕು ಅಂದಿದ್ದಕ್ಕೆ ಅಷ್ಟೇ. ಇನ್ ಯಾವ್ದು ಡ್ಯೂಟಿಗಳು ಅಲ್ಲಾಡ್ತಾ ಇಲ್ಲ. ಇಲ್ಲಿ JP ನಗರದಲ್ಲಿ ಇದ್ದೀನಿ. ಎಲ್ಲ ಅಪ್ಲಿಕೇಶನ್ ಆನ್ ಮಾಡೋಣ. ಊಬರು, ನಮ್ಮ ಯಾತ್ರೆ, ರ್ಯಾಪಿಡೋ ಆನ್ ಮಾಡಿದ್ದೀನಿ. ಪೀಕ್ ಅವರ್ ಕಳೀತಾ ಇದ್ದಂಗೆ ಓಟಿಗಳು ತೀರಾ ಕಡಿಮೆ. ನೋಡಿ ಯಾವ್ದು ಬರ್ತಾ ಇಲ್ಲ, ಎಲ್ಲ ಕ್ಲಿಯರ್ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಟೈಮ್ ಎಷ್ಟಪ್ಪ ಅಂದ್ರೆ 11 ಗಂಟೆ 34 ನಿಮಿಷ ಆಗಿದೆ. ಇನ್ನೇನ್ ಬಂದ್ರು ಮಿನಿಮಮ್ ಒಂದೊಂದ್ಸತಿ ಟೈಮ್ ಚೆನ್ನಾಗಿತ್ತು ಅಂತಂದ್ರೆ ಲಾಂಗ್ ಬಾಡಿಗೆಗಳು ಸಿಗ್ತವೆ. ಇಲ್ಲ ಅಂತಂದ್ರೆ ಬರೀ ನೋಡಿ ಯಾವ್ದೋ ಒಂದು ಸಿಕ್ಕಿತ್ತು ಅಲ್ಲೇ ನಗರದ ಪೇಟೆ ಯಾವ್ದೋ ಒಂದು ಸಿಕ್ಕೈತೆ. ಇದನ್ನು HSR ಲೇಔಟ್ ಡ್ರಾಪ್ ಇರೋದು. ಆಕ್ಚುಲಿ ಫ್ಲೈಓವರ್ ಮೇಲೆ ಹೋಗ್ಬೇಕಿರೋದು ಇದು. ಯಾರನ್ನ ಅದಕ್ಕೆ ಟಕ ಅಂತ ಹೋಗಿ ಕರ್ಕೊಂಡೋಗಿ ಕಸ್ಟಮರ್ನ ಡ್ರಾಪ್ ಮಾಡ್ಬಿಡಮ್ಮ, ಲೇಟ್ ಮಾಡೋದು ಬೇಡ. ಸಿಕ್ಕಿದ್ದಾಗ ಹೊಡೆದಾಕ್ ಕೊಡ್ಬೇಕು. ಸಿಕ್ಕಿದ ಡ್ಯೂಟಿನ ಅಲ್ಲಿಂದ ಯಾವ್ದಾದ್ರು ಸಿಕ್ತು ಅಂತಂದ್ರೆ ಮತ್ತೆ ಡ್ಯೂಟಿ ಮಾಡ್ಕೋಬಹುದು. ನೋಡೋಣ ಯಾವ ತರ ಇರುತ್ತೆ ಇವತ್ತೊಂದು ದಿವಸ, ಎಲ್ಲ ತಿಳಿಸ್ಕೊಡ್ತೀನಿ. 4 ಗಂಟೆ 24 ನಿಮಿಷ ಆಗಿದೆ. ಇದೊಂದು ಇಯರ್ಫೋನ್ನ ಬೈ ಮಾಡಿದೆ, ಇನ್ಸ್ಟಾಮಾರ್ಟಿಂದ ತಗೊಂಡಿದ್ದು. ಸ್ವಿಗ್ಗಿನಲ್ಲಿ ಈ ಥರ ಇದೆ ಸ್ಪೆಸಿಫಿಕೇಶನು. 1000 ರೂಪಾಯಿ, 1100 ರೂಪಾಯಿ ಡಮಾರ್. ಸೊ ಏನು ನೀವು ನೋಡ್ತಾ ಇದ್ದೀರಾ ಇದೇನೆ, ಇದೊಂದು ತಗೊಂಡಾಯ್ತು. ಯಾಕೆ ಅಂತಂದರೆ ಇರಲಿಲ್ಲ, ನಂದು ಒಂದಿತ್ತು ಇದ್ರದ್ದು OnePlus, ಅದು ಕೆಟ್ಟೋಗ್ಬಿಡೈತೆ. ಇದು ಹೋಯ್ತು ಒಂದು ವರ್ಷನೂ ಬಾಳಿಕೆ ಬರಲ್ಲ, ಒಂದು 7-8 ತಿಂಗಳಲ್ಲಿ ಕಟ್ಟಾಗೋಯ್ತು. ಇಂಥ ಜಾಗದಲ್ಲಿ ಇದು ವರ್ಕ್ ಆಗ್ತಿಲ್ಲ, ಇದು ಹೋಗೈತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹೊಸದೊಂದು ತಗೊಂಡಿದ್ದೀನಿ, ಚೆನ್ನಾಗಿದೆ. ಅದೇ ಥರ ಮತ್ತೆ ತಗೊಳ್ಳೋಣ ಅಂತಂದರೆ ಇದ್ರದ್ದು OnePlus ಅದು ಪ್ರೈಸ್ ಬಂದ್ಬಿಟ್ಟು 2000 ರೂಪಾಯಿ, 2200 ರೂಪಾಯಿ, 2300 ರೂಪಾಯಿ ಅಂತ ಹೇಳ್ತವ್ರೆ. ಸೊ ಈ ಥರ ಇರೋದ್ರಿಂದಾಗಿ ಇದೊಂದು ತಗೊಂಡಾಯ್ತು, ಸಾಕು. ಇದನ್ನು ಸೇಮ್ ನಾಯ್ಸ್ ಕ್ಯಾನ್ಸಲೇಷನ್ ಏನಿದೆ, ನಮಗೇನು ಕಸ್ಟಮರ್ ಫೋನ್ ಮಾಡಿದಾಗ, ಫ್ರೆಂಡ್ಸ್ ಏನಾದರೂ ಫೋನ್ ಮಾಡಿದಾಗ, ಟ್ರಾಫಿಕಲ್ಲಿದ್ದಾಗ ಒಂಚೂರು ಮಾತಾಡ್ಕೋಬೋದು. ಗಾಡಿ ಓಡಿಸ್ಬೇಕಾದ್ರೆ ಯೂಸ್ ಮಾಡಬಾರ್ದು ಮೊಬೈಲ್ನ. ಆದರೆ ಬೇಕಲ್ಲ, ಕಸ್ಟಮರ್ ಎಲ್ಲ ಫೋನ್ ಮಾಡ್ತಾ ಇರ್ತಾರೆ, ಆ ಟೈಮಲ್ಲಿ ಬೇಕಾಗುತ್ತೆ, ಒಂದು ಅರ್ಜೆಂಟ್ ಕಾಲ್ ಎಲ್ಲ ಬಂದಾಗ. ಹಾಗೆ ಆ ಕಡೆ ಲವ್ ಮಾಡ್ತಾವ್ರೆ. ಈವ್ನಿಂಗ್ ಪೀಕ್ ಅವರಲ್ಲಿ ಫಸ್ಟ್ ಬಾಡಿಗೆ ಹೊಡೆದಿರೋದು 195, 200 ರೂಪಾಯಿ ಕೊಟ್ಟರು ಕಸ್ಟಮರು. ಹಳ್ಳಿ ಏರ್ಪೋರ್ಟ್ ರೋಡು, ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿದ್ದೀನಿ. ಟ್ರಾಫಿಕ್ ಏನು ಇಲ್ಲಪ್ಪ ಅಷ್ಟು, ಆದರೆ ಡ್ಯೂಟಿಗಳು ಬರ್ತಿದ್ದಾವೆ. ಇಲ್ಲಿ ಯಾವ್ದಾದ್ರು ಇಲ್ಲೇ ಎತ್ತಾಕೊಂಡು ಹೋಗ್ಬೇಕು. ವೆದರ್ ಸೂಪರ್ ಆಗಿದೆ. ಏನು ಇಷ್ಟೊಂದು ಟ್ರಾಫಿಕ್ ಕಮ್ಮಿ ಇದೆ ಅನ್ನೋದೇ ಆಶ್ಚರ್ಯ. ಅದು ಎಷ್ಟು ಗಂಟೆನಲ್ಲಿ ಯಾವುದೋ ಐತೆ. ಸೊ ಇದನ್ನ ಕ್ಲಿಯರ್ ಮಾಡ್ಕೋಣ. ಮೆಟ್ರೋ ಸ್ಟೇಷನ್ ಹೋಗೋಣ, ಚೂಸ್ ಮಾಡ್ಕೊಂಡು ಸ್ವಲ್ಪ ಡ್ಯೂಟಿ ಮಾಡೋಣ. ಸೆಕ್ಯೂರಿಟಿ ಗಾರ್ಡ್ಗಳು ಕಯ್ಯೋ ಅಂತವ್ರೆ. ಸೊ ಇಲ್ಲಿಗೆ ಆಫ್ ಮಾಡ್ತೀನಿ. ಇಲ್ಲಿ ಬೇರೆ ರೋಡು ರಶ್ ಏನಿಲ್ಲ. ಅಲ್ಲಿ ನಮ್ಮ ಗೇಟ್ ಇದೆ, ಒಳಗಡೆ ಹೋಗಕ್ಕೆ ಗಾಡಿಗಳಾಗಲ್ಲ, ಮುಂದೆ ಬನ್ನಿ ಅಂತವ್ರೆ. ಇಲ್ಲಿ ಹಾಕೊಂಡಿದೀನಿ, ಅದೇ ಮಣಿಪಾಲ್ ಸಿಗ್ನಲ್ ಕಾಣಿಸ್ತಿರೋದು. ರೈಟಲ್ಲಿ ಮಣಿಪಾಲ್ ಹಾಸ್ಪಿಟ್ಲು, ಇದರಲ್ಲಿ ಲೀಲಾ ಪ್ಯಾಲೇಸು. ಇಲ್ಲಿ ಯಾವುದೇ ತರ ಇವತ್ತು ಟ್ರಾಫಿಕ್ ಇಲ್ಲ. ಯಾವ್ದಿದು ಫಾದರ್ಸ್ ಫಾರ್ಮ್ ರಿಟ್ರೇಟ್ ಹೊಡೆದು ಬಿಡಮ್ಮ. ಓಕೆ, ಯಾವುದೋ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ. 282 ರೂಪೀಸು ಫಾದರ್ಸ್ ಫಾರ್ಮ್ ರಿಟ್ರೇಟ್ ಹೋಗ್ಬಿಡಮ್ಮ.
ಟೈಮು 6 ಗಂಟೆ. ಎಷ್ಟು ಬೆಳಕಿದೆ ನೋಡಿ, ಒಂದು 4 ಗಂಟೆ ತರ ಇದೆ. ಟ್ರಾಫಿಕ್ 6 ಗಂಟೆನಲ್ಲಿ 6 ಗಂಟೆಗೆ ಟ್ರಾಫಿಕ್ ಇಲ್ಲ. ವಿಚಿತ್ರ ಅನಿಸ್ತಾ ಇದೆ ಅಲ್ವಾ? ಸೊ ವಿಚಿತ್ರ ಅನಿಸ್ತಾ ಇದೆ. ಟ್ರಾಫಿಕ್ ಇಲ್ವಲ್ಲ, ಯಾಕೆ 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 ಏನಾಯ್ತು? ಕ್ಲೋಸೇ ಆಗ್ತಾ ಇಲ್ಲ. ಆಟೋಗಳು ತೀರಾ ಕಡಿಮೆ ಆಗ್ಬಿಟ್ಟಿದ್ದಾವೆ. ಕೆಲವೊಂದ್ ಕಡೆ ಅಂದ್ರೆ ನೋಡಿ, ಕೆಲವೊಂದ್ ಕಡೆ ಡ್ಯೂಟಿಗಳು ಬರ್ತಾವೆ, ಕೆಲವೊಂದ್ ಕಡೆ ಡ್ಯೂಟಿಗಳು ಬರಲ್ಲ. ಎರಡೆರಡು ಕಸ್ಟಮರ್ನ ಕರ್ಕೊಂಡು ಹೋಗೋ ತರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ? 6:30ನಲ್ಲಿ ಬಿಸಿಲು ಹೊಡಿತಾ ಇರೋದು. 6:30ಗೆ ಬೆಳಂದೂರು ಕೆರೆಯಿಂದ ನೋಡ್ಬೋದು ಬಿಸಿಲು ಫುಲ್ಲು. ಬೆಳಗ್ಗೆ ಬೇಗನೆ ಬೆಳಕು ಆಗುತ್ತೆ, ಸಾಯಂಕಾಲ ಲೇಟಾಗಿ ಕತ್ಲಾಗುತ್ತಪ್ಪ. ಎಂಟು ಗಂಟೆ 17 ನಿಮಿಷ ಆಗಿದೆ. ಈಗ ಶಾಂತಿನಗರ ನಂಜಪ್ಪ ಸರ್ಕಲ್ ಹತ್ರ ಇದ್ದೀನಿ. ಆಕ್ಚುಲಿ ಹೇಳ್ಬೇಕು ಅಂದರೆ ಈಗ ಇಲ್ಲೆಲ್ಲ ಡ್ಯೂಟಿಗಳು ಸಿಗ್ತಾ ಇದಾವೆ, ಬರ್ತಾ ಇದಾವೆ ಯಾವ್ದಾವ್ದು. ಟ್ರಾಫಿಕ್ ಅಂತೂ ಇಲ್ವೇ ಇಲ್ಲ. ನಾನು ಇನ್ ಮನೆ ಕಡೆಗೆಲ್ಲಾದ್ರೂ ಹೋಗೋಣ ಅಂತ ನೋಡ್ತಾ ಇದೀನಿ. ಈ ತರ ಡ್ಯೂಟಿಗಳು ಬರ್ತಿದಾವೆ. ನಮ್ ಕೋರಮಂಗಲ ಈ ಕಡೆ HR ಆದ್ರೆ ಹಂಗೆ ಸರ್ಜಾಪುರ ಕಡೆಗೆ ಹೋಗ್ಬಿಡ್ಬೋದು. ಇದು 1.5-2 ಕಿಲೋಮೀಟರ್. ಇವಾಗ ಒಂದು ಡ್ರಾಪ್ ಬಂದೆ, 2.25 ಕಿಲೋಮೀಟರ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡಿದ್ದು. ಟ್ರಾಫಿಕ್ ಅಂತೂ ಏನಿಲ್ಲ. ಬೆಳಂದೂರಿಂದ 46 ನಿಮಿಷಕ್ಕೆ ಬಂದಿದ್ದೀನಿ ಇಲ್ಲಿಗೆ. ಸಿಕ್ತು. ಹೋಗಿ ಕಸ್ಟಮರ್ನ ಡ್ರಾಪ್ ಮಾಡೋಣ. ಸರಗಮ್ ಅಂತ ಐತೆ, ಸರಗಮ್. ಟೈಮ್ ವೇಸ್ಟ್ ಮಾಡೋದು ಬೇಡ. ಗ್ರೀನ್ ಲೈನ್ ಲೇಔಟು ಅಂತ ತೋರಿಸಿದ್ದು, ಹೋಗ್ಬಿಡಮ್ಮ. ಬೆಳಂದೂರು ಫುಲ್ಲು ರೋಡ್ ಖಾಲಿ. ಆಪೋಸಿಟ್ ಅಲ್ಲಿ ಇರೋದು ಡ್ರಾಪು. ರೋಡಲ್ಲಿ ಜನನೇ ಇಲ್ಲ. ಏನಾಗಿದೆ ಬೆಂಗಳೂರಿಗೆ? ಏನ್ ಇದ್ದಿದ್ದಂಗೆ ಹಿಂಗಾಗೋಯ್ತಪ್ಪ ಇವತ್ತು. ಬೆಳಗ್ಗೆ ಅಂತೂ ಹೆವಿ ಜಾಮ್ ಇತ್ತು. ಆದ್ರೆ ಇವಾಗ ನೋಡ್ಬೋದು, ಇಲ್ಲಿ 9 ಗಂಟೆಗೆ ಇನ್ನೂ 4 ನಿಮಿಷ ಐತೆ, ಜನನೇ ಇಲ್ಲ. ಡೈಲಿ ಹಿಂಗಿದ್ಬಿಟ್ರೆ 9:24 ಇಲ್ಲಿ ವಿಪ್ರೋ ಹತ್ರ ಇದ್ದೀನಿ. ಹಾಗೆ ಗಾಡಿನ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಸೊಂಟ ನೋವು ಬಂದ್ಬಿಟ್ಟೈತೆ. ಮಾಮೂಲಿ ಐತೆ ಇದು. ಓಡಿಸ್ತಾ ನಾನು ಒಬ್ಬನಿಗೆ ಅಲ್ಲ. ಸೊ ಆಟೋ ಓಡಿಸೋದಂದ್ರೆ ತುಂಬಾ ಟಫ್ ಇದೆ. ಅನ್ಕೊಂಡಷ್ಟು ಈಸಿ ಏನಿಲ್ಲ ಇದು ಫೀಲ್ಡು. ಸೇಮ್ ರೂಟೀನು. ಬೆಳಗ್ಗೆ ಬಾ, ಡ್ಯೂಟಿ ಮಾಡು, ಗ್ಯಾಸ್ ಹಾಕ್ಸು, ಊಟ ಮಾಡು, ರೆಸ್ಟ್ ಮಾಡು, ಆಮೇಲೆ ಸಾಯಂಕಾಲ ಮತ್ತೆ ಟ್ರಾಫಿಕಲ್ಲಿ ಸುತ್ತಾಡು, ಮನೆಗೆ ಹೋಗು, ಮನಿಕೋ, ಮತ್ತೆ ನೆಕ್ಸ್ಟ್ ಡೇ ಅದೇನೆ ಸೇಮ್ ರೂಟೀನಲ್ಲೇ ಕಳೆದೋಯ್ತದೆ. ಸೊ ಈ ಥರ ಇರೋದು, ಏನು ಮಾಡೋಕ್ಕಾಗಲ್ಲ. ಸೊ ಬಂದಿದ್ಮೇಲೆ, ಈ ಫೀಲ್ಡಿಗೆ ಬಂದಿದ್ಮೇಲೆ ಸೊ ಮೂವ್ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಇವಾಗ ಒಂದು 5 ನಿಮಿಷಕ್ಕೆ ನಿಲ್ಸ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಏನಂತಂದರೆ, ನೀವು ಒಂದು 4 ಅವರು ನಾವು ಆಟೋ ಓಡಿಸಿದ್ಮೇಲೆ ಮಿನಿಮಮ್ ಅಂತಂದ್ರೂ ಒಂದು 15-20 ನಿಮಿಷ ಆದರೂ ಸ್ವಲ್ಪ ವಾಕ್ ಮಾಡಿಕೊಂಡು ನಿಂತ್ಕೋಬೇಕಂತೆ. ಬೆನ್ಮೂಳೆ ಅದೇನೇನೋ ಅಂತಾರೆ, L1 L2 ಏನೇನೋ ಆಯ್ತಾಯ್ತಾ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಡಾಕ್ಟ್ರಲ್ಲ. ಅದು ಏನೋ ಮೂಳೆಗಳೆಲ್ಲ ಬಂದ್ಬಿಟ್ಟು ಹಿಂಗೆ ಪ್ರೆಸ್ ಆಗೋಯ್ತವಂತೆ. ಸೊ ಅದು ಹಂಗೆ ಆಗಬಾರ್ದು ಅಂತ ಅಂದರೆ ಅದೇನೋ ಈ ಥರ ರೆಸ್ಟ್ ಮಾಡೋದು, ಸ್ವಲ್ಪ ಓಡಾಡೋದು, ಸ್ವಲ್ಪ ಸ್ಟ್ರೆಚ್ ಮಾಡೋದು, ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರು. ರೀಸೆಂಟಾಗಲ್ಲ, 1 ವರ್ಷ ಮುಂಚೆ ಡಾಕ್ಟ್ರು ಇಲ್ಲಿ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಹಿಂಗೆ ಬೆನ್ನು ಹೋಯ್ತಿದೆ, ಸೊಂಟ ನೋಯ್ತೈತೆ ಅಂತ ಅಂದ್ಬಿಟ್ಟು, ಉಳ್ದಂಗೆ ಆಗೈತೆ ಅಂತ. ಆವಾಗ ಅವ್ರು ಹೇಳಿದ್ದು. ಸೊ ಇದಕ್ಕೇನಪ್ಪ ಅಂತಂದರೆ, ಪ್ರತಿ 2 ಅವರ್ 3 ಅವರು ನೀವು ಕಂಟಿನ್ಯೂಸ್ ಇದ್ಮೇಲೆ ಒಂದ್ಸತಿ ಆದರೂ ಹೋಗ್ಬಿಟ್ಟು ಸ್ಟ್ರೆಚ್ ಮಾಡ್ಕೊಳೋದು, ಹಿಂಗೆ ಓಡಾಡೋದು ಒಳ್ಳೇದಂತ ಹೇಳಿದ್ರು. ಮತ್ತು ಇವಾಗ ಇಲ್ಲ ಅಂತಂದರೆ ಅದು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ತುಂಬ ಜನ, ನನಗೂ ಆ ಪ್ರಾಬ್ಲಮ್ ಆಗ್ತಿದೆ. ಸುಮಾರು ಹೊತ್ತು 1 ಅವರ್ 2 ಅವರ್ ನಾವು ಕಂಟಿನ್ಯೂಸ್ ಕುತ್ಕೊಬಿಟ್ರೆ ಗಾಡಿ ಒಳಗಡೆ ಇದ್ದಿದ್ದಂಗೆ ಉಳುಕ್ದಂಗೆ ನೋವಾಯ್ತದೆ. ಅದು ನಾನು ಒಬ್ಬನಿಗೆ ಅಲ್ಲ, ತುಂಬ ಜನಕ್ಕೆ ನಾನು ಕೇಳಿದ್ದೀನಿ. ಸೊ ಅವರಲ್ಲೂ ಕೂಡ ಹೇಳಿದ್ದೇನೆ ಅಂತಂದರೆ ಸೇಮ್ ಸಿಚುವೇಶನ್ ಇರುತ್ತೆ ಅಂತ ಅಂದ್ಬಿಟ್ಟು. ಹಿಂಗಿರೋದ್ರಿಂದಾಗಿ ಸೊ ಸ್ವಲ್ಪ ನೀವು ಕೂಡ ಅಷ್ಟೇ, ಗಾಡಿಯಿಂದ ಡ್ಯೂಟಿಗಳು ಯಾವುದು ಬರ್ತಾ ಇಲ್ಲ ಅಂತಂದರೆ ಹಿಂಗೆ ಮೊಬೈಲಲ್ಲಿ ಕೈಯಲ್ಲಿ ಹಿಡ್ಕೊಂಡು ಸೀದಾ ಸ್ವಲ್ಪ ಓಡಾಡ್ರಿ, ಗಾಡಿ ಒಳಗಡೆ ಕುತ್ಕೊಂಡು ಇರಬೇಡ್ರಿ. ಓಕೆ, ಹೊಡೋಣ. ಸಾಕು, ಗ್ಯಾಸ್ ಹಾಕಿಸ್ಬೇಕು. ಹೋಯ್ತಾ ಗ್ಯಾಸ್ ಹಾಕಿಸ್ಕೊಂಡು ಸೀದಾ ಹೋಗೋಣ. ನಾನು ಇದೀನಲ್ಲ, ಈ ಜಾಗ ವಿಪ್ರೋಯಿಂದ ಇದು ಏನೋ ಸಪ್ತಗಿರಿ ರೋಡನ ಅಂತಾರೆ, ಆ ಜಾಗದಲ್ಲಿರೋದು. ಎಷ್ಟು ಪ್ರಶಾಂತವಾಗೈತೆ, ಎಷ್ಟು ಸೂಪರ್ ಆಗೈತೆ ಅಂತಂದರೆ ಮಾಡಿಸ್ದಂಗೈತೆ ಈ ಜಾಗ. ರೆಸ್ಟ್ ಮಾಡೋಕ್ಕೆ ಅಷ್ಟು ಡಿಸ್ಟರ್ಬೆನ್ಸ್ ಏನಿಲ್ಲ. ಆದರೆ ಇವಾಗ ಅಲ್ಲೇ PGಗಳಾಗ್ಬಿಟ್ಟಿದ್ದಾವೆ.
ಬೆಂಗಳೂರಂತೂ ರ್ಯಾಪಿಡ್ ಆಗಿ ಡೆವಲಪ್ ಆಗ್ತಾ ಇದೆ. ಏನ್ ಇವತ್ತಿದ್ದಂಗೆ ಒಂದ್ ವಾರ ಬಿಟ್ಕೊಂಡು ಹೋದ್ರೆ ಹಂಗೆ ಇರೋದಿಲ್ಲ. ಸೊ ಈ ತರ ಇರೋವಂಥದ್ದು. ಏನಾಯ್ತಪ್ಪ, ಯಾಕಪ್ಪ ಇದು ಗ್ಯಾಸ್ ಬಂಕಲ್ಲಿ ಕೋರಮಂಗಲದಲ್ಲಿ ಇದಾಗಿದ್ದು? ಹೇಳು ಹೋಗ್ಲಿ. ನನಗೆ ಗೊತ್ತಿಲ್ಲ. ಗನ್ ರಿಟರ್ನ್ ಹೊಡೆದಿದ್ದೆ ಅಂತ ಅಣ್ಣ. ಗನ್ ರಿಟರ್ನ್ ಹೊಡೆದಿದ್ದು ಹಂಗೆ ಯಾಕೆ ಆಯ್ತದೆ? ನಿಜವಲ್ಲ ಹಂಗೆ ಹೊಡಿತವ? ಪ್ರೆಸರ್ ಜಾಸ್ತಿ ಆದ ಹೊಡೆಯುತ್ತೆ. ಲಾಕ್ ಆಗಲ್ವಾ ಅದು? ಲಾಕ್ ಆಗಲ್ಲ. ಅದೇನು ಲಾಕಲ್ಲಿ ಹಾಕಿರ್ತಿರಲ್ಲ ಹಿಂಗೆ, ಅದೇನು ಲಾಕೆಲ್ಲ ಹಾಕಿರುತ್ತೆ. ಲಬ್ಬರ್ ಇರಲ್ಲ, ಲಬ್ಬರ್ ಸಂದಿರುತ್ತೆ. ಓಲ್ಲ. ಹಾ ಲಬ್ಬರ್ ಪ್ರಾಬ್ಲಮ್ಮು. ಗ್ಯಾಸ್ ಹಾಕಿಸ್ಕೊಂಡಾಗಿದೆ. ಎಷ್ಟು ಹಿಡಿಸ್ತು ಅಂತ ಕೇಳ್ತೀರಾ? ನೀವೇ ನೋಡ್ಬಿಡಿ 97 ರೂಪಾಯಿ. ಕಮ್ಮಿ ಆಯ್ತದ ಇಲ್ವಾ? ಆಗತ್ತಾಗೆ ಬಾ. ಆಯ್ತು, QR ಕೊಡು. ಸ್ಕ್ಯಾನ್ ಮಾಡಿ. ಏನ್ ಮಾಡ್ತೀಯಾ? ಆಯ್ತು ಪೇಮೆಂಟ್. ಮುಖ ಯಾಕೆ ತೋರ್ಸಲ್ಲ ನೀನು? ಇನ್ಸ್ಟಾ ಐಡಿ ಗೊತ್ತಿಲ್ಲ ನಂಗೆ ಗೊತ್ತು. ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಹೋಗತ್ತೆ. ಸರಿ, ಓಕೆ, ಬಾಯ್. ಕಂಪ್ನಿಯವರು ಅದೇ ಹೇಳೋದು, ಗ್ಯಾಸ್ ಹಾಕ್ಬೇಕಾದ್ರೆ ಗಾಡಿಯಲ್ಲಿ ಕುತ್ಕೋಬೇಡಿ ಅಂತ ಎಲ್ಲ ಹೇಳಿ. ಯಾಕಂದ್ರೆ ರೀಸೆಂಟ್ ಆಗಿ ಎಲ್ಲೋ ಒಂದ್ ಕಡೆ ನೋಡ್ನಪ್ಪ, ನಾರ್ತ್ ಕಡೆ ಎಲ್ಲೋ ಗಾಡಿ ಆಟೋನೇ ಬ್ಲಾಸ್ಟ್ ಆಗ್ಬಿಟ್ಟಿತ್ತು ಗ್ಯಾಸ್ ಹಾಕ್ಸ್ಬೇಕಾದ್ರೆ ಪ್ರೆಷರ್ಗೆ. ಹಂಗಾಗಿ ಸ್ವಲ್ಪ ಅವರು ಸ್ವಲ್ಪ ಅವ್ರಿಗೊಂದು ಐಡಿಯಾ ಇರುತ್ತೆ. ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಯಾವ ತರ ಮೇಂಟೈನ್ ಮಾಡ್ಬೇಕು ಅಂತ. ಬಂಕಲ್ ಇರೋರ್ಗೆ ಅವ್ರಿಗೊಂದು ಟೆಕ್ನಿಕ್ ಇರುತ್ತೆ. ಬೆಟರ್ ಏನಂತಂದ್ರೆ ನಾವು ಸ್ವಲ್ಪ ದೂರ ಇರೋದೇ ಒಳ್ಳೇದು. ಅದು ರಬ್ಬರ್ ಮೋಸ್ಟ್ಲಿ ಲೂಸ್ ಆಗಿದ್ದಕ್ಕೋ ಕಟ್ ಆಗಿದ್ದಕ್ಕೋ ಆ ತರ ಘಟನೆ ನಡೆದಿರ್ಬೋದು. ಈ ಘಟನೆ ನಡೆದಿರೋದಂತೆ ಗ್ಯಾಸ್ದು ಮಕ್ಕ ಕೊಡ್ತಿರೋದು ಗನ್ ಬಂದು ಕೋರಮಂಗಲ ಜಕ್ಸಂದ್ರ ಹತ್ರ ಇರುವಂತ ಗ್ಯಾಸ್ ಬಂಕಲ್ಲಿ ತುಂಬಾ ವೈರಲ್ ಆಗಿದೆ. ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಂದ್ಬಿಟ್ಟು ಆಲ್ರೆಡಿ ವಿಡಿಯೋಗಳು ಓಡ್ತಿದ್ದೆ, ನಾನು ನೋಡಿದೆ. ಹಾಗೆ ಕೇಳಿದ್ದಕ್ಕೆ ಬಂಕಲ್ ಗೊತ್ತಿರೋ ಹುಡುಗ ಸೊ ಹೇಳ್ದ, ಕೇರ್ಫುಲ್ ಆಗಿರ್ಬೇಕು.